ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಸಿಸ್ಟರ್ ರೆಸಿಪಿ ತುಂಬ ದಿವಸದಿಂದ ಕೇಳ್ತಾ ಇದ್ದೆ, ನನಗೆ ಅವಳು ಮಾಡಿರೋ ಹೀರೆಕಾಯಿ ಹೆಣ್ಗಾಯಿ ಪಲ್ಯ ಮಾಡಿಕೊಡು ಅಂತ. ಫೈನಲಿ ಅವ್ರ ಊರಿಗೆ ಮೊನ್ನೆ ಹೋದಾಗ ಮಾಡಿಕೊಟ್ಲು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮೊದಲು ನೀರುಳ್ಳಿ ಕೊಬ್ಬರಿ ಹೆಚ್ಚಿಡ್ಕೊಂಡು ಅದಕ್ಕೆ ಖಾರ ಪುಡಿ, ಕೊಬ್ಬರಿ ಮತ್ತು ನೀರುಳ್ಳಿ, ಶೇಂಗಾ, ಸಾಂಬಾರು ಪುಡಿ, ಕುರ್ಷಣಿ ಪುಡಿ, ಹುಣಸೆ ರಸ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಹುಣಸೆಹಣ್ಣಿನ ರಸ ಲಾಸ್ಟಿಗೆ ಹಿಂಡಿ ಮಿಕ್ಸ್ ಮಾಡಿ, ನಂತರ ಹೀರೆಕಾಯಿನ 4 ಭಾಗ ಮಾಡಿಕೊಂಡು ಆ ಸ್ಟಫನ್ನು ತುಂಬಬೇಕು. ಎಲ್ಲ ತರಕಾರಿಗೂ ತುಂಬಬೇಕು. ಚೆನ್ನಾಗಿ ತುಂಬಿ ನೋಡಿ, ಒಂದೊಂದೇ ತೋರಿಸ್ತಿದ್ದೀನಿ ನಿಮಗೆ ತುಂಬೋದ. ಮತ್ತು ಹೀರೆಕಾಯಿನ ಜಾಸ್ತಿ ಸ್ಟಫ್ ತುಂಬಬೇಕಾದ್ರೆ ಮಸಾಲೆನ ಜಾಸ್ತಿ ಹದ್ಮಕ್ಕೆ ಹೋಗಬೇಡಿ. ಅದು ಮುಳುಗಾಯಿ ಟೈಪ್ ಅಲ್ಲ. ಮುಳುಗಾಯಿ ಆದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತಲ್ವ, ಹಂಗಾಗಿ ಜಾಸ್ತಿ ಒಳಗೆ ತುಂಬೋದು ಹದ್ಮಿ. ಬಟ್ ಇದನ್ನ ಒಂದು ಸ್ವಲ್ಪ ನಿಧಾನಕ್ಕೆ ತುಂಬಬೇಕು, ಇಲ್ಲಾಂದರೆ ಹಂಗೆ ಓಳೋಳು ಹಂಗೆ ಬಿಚ್ಕೊಳ್ಳುತ್ತೆ. ನೋಡಿ, ಕೆಲವೊಂದೊಂದು ಬಿಚ್ಕೊಂಡಿದ್ದಾವೆ ಓಳೋಳು. ನೋಡಿ, ಚೆನ್ನಾಗಿ ತುಂಬ್ಕೋಬೇಕು, ಹಂಗಾದರೆ ಚೆನ್ನಾಗೆ. ಜಾಸ್ತಿ ಎಳೆದು ಅಲ್ಲ, ಜಾಸ್ತಿ ಬಲ್ತಿರೋ ಹೀರೆಕಾಯಿನೂ ಅಲ್ಲ, ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಚೆನ್ನಾಗಿದ್ವು. ನಾನು ಬರ್ತೀನಿ ಅಂತಲೇ ಅವಳು ಹೀರೆಕಾಯಿ ತೆಕ್ಕೊಂಡು ಇಟ್ಕೊಂಡಿದ್ಲು. ನಾನು ಮುಂಚೆನೇ ಹೇಳಿದ್ದೆ ಅವಳಿಗೆ, ನಿಮ್ಮೂರಿಗೆ ಬಂದಾಗ ನನಗೆ ನೀನು ಮಾಡಿರೋ ಪಲ್ಯನೇ ಬೇಕು ಅಂತಂದು. ಹಾಗಾಗಿ ಈ ಸಲ ಮಾಡಿಕೊಟ್ಲು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮೊದಲು ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕಷ್ಟೆ, ಬೇರೆ ಏನಿಲ್ಲ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟ ಮೇಲೆ ಸ್ವಲ್ಪ ಫ್ರೈ ಆದ ತಕ್ಷಣವೇ ಹೀರೆಕಾಯಿನ ಸ್ಟಫಿಂಗ್ ತುಂಬಿರ್ತೀವಲ್ವ, ಅವನು ಒಂದೊಂದೇ ಹಾಕಬೇಕು. ನೀಟಾಗಿ ನಿಧಾನಕ್ಕೆ ಇಡಬೇಕು. ನಾನು ವಿಡಿಯೋ ಫಾಸ್ಟ್ ಮಾಡಿದ್ದೀನಿ ಅಂತ ನಂಗೆ ಕಾಣಿಸುತ್ತಷ್ಟೇ, ನಿಧಾನಕ್ಕೆ ಇಟ್ಟಿರೋದು. ನೋಡ್ತಾಯಿರಿ, ನಿಧಾನಕ್ಕೆ ಇಟ್ಟಿದ್ದಾಳೆ ಅವಳು. ವಿಡಿಯೋದಲ್ಲಿ ಫಾಸ್ಟ್ ಇದೆ ಅಷ್ಟೇ. ನಂತರ ಲಾಸ್ಟಿಗೆ ಅದು ಮಸಾಲೆ ಉಳಿಯುತ್ತೆ, ಅದನ್ನ ಲಾಸ್ಟಿಗೆ ಉಳಿಯೋಂಗೆ ಮಾಡ್ಕೋಬೇಕು. ಲಾಸ್ಟಿಗೆ ಆ ಕುಕ್ಕರ್ ಮೇಲೆ ಅಷ್ಟು ಹಾಕಿ ಬೆಲ್ಲ ಹಾಕಿದ್ದಾಳೆ. ಬೆಲ್ಲ ಆಪ್ಷನಲ್ಲು, ಯಾಕಂದರೆ ಹಾಕಿದರೂ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಹೀರೆಕಾಯಿ ಮೊದಲೇ ನ್ಯಾಚುರಲ್ ಸ್ವೀಟ್ ಇರುತ್ತಲ್ವ, ಹಾಕ್ಲಿದ್ರೆ ನಡೆಯುತ್ತೆ. ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿರಲ್ವ, ಅದಕ್ಕೆ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಂಗಿಲ್ಲ. ನೋಡಿ, ಬೆಂದಮೇಲೆ ಜಾಸ್ತಿ ಗೂರಾಡೋಂಗೂ ಇಲ್ಲ. ನೋಡಿ, ಬೆಂದಮೇಲೆ ಈ ರೀತಿ ಬಂದಿದೆ. ಚಪಾತಿನಾರೇ ಆಗಿರಲಿ, ರೊಟ್ಟಿನಾರೇ ಆಗಿರಲಿ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಪಲ್ಯ. ಇದೇ ಥರ ವೀಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.